ಸದ್ಯಕ್ಕೆ ಹೊರಗಡೆ ತೋಟದಲ್ಲಿ ತೊಳಿತೀವಿ. ಸಗಣಿ ಎಂಟ್ಕೊಂಡ್ರೆ ಗೊಬ್ಬರದ ನೀರು ಅಲ್ಲೇ ಹೋಯ್ತೈತಲ್ಲ. ಏನಪ್ಪ ನೀನು ಇರೋ ಮನೆಗಿಂತ ಹೆಚ್ಚಾಗಿ ದನ ಕರಿಗೇನೆ ನೀನು ಬೇಜಾನ್ ಜಾಗ ಮಾಡಿ. ಇದೆಲ್ಲ ಕಟಾಕಲ್ಲ ಜಾಸ್ತಿ. ಮಳೆ ಗಿಳೆ ಜಾಸ್ತಿ ಆದಾಗ, ಚಳಿ ಜಾಸ್ತಿ ಆದಾಗ ಇಲ್ಲಿ ಕಟಾಕಿರ್ತೀನಿ ಇದ್ರೊಳಗಡೆ. ಇದು ಜಾಸ್ತಿ ಸಿಮೆಂಟ್ ಹಾಕಿದ್ವಲ್ಲ, ಅವು ಸಿಮೆಂಟ್ ಮೇಲೆ ಜಾಸ್ತಿ ಗಾರೆ ಮೇಲೆ ಇರಬಾರ್ದು ಅಂತ. ನಿಮಗೆ ನಾಳೆ ಇನ್ನ ಸಿನಿಮಾ ಇಲ್ಲ ಅಂದ್ರೂ ನಿಮ್ಗೆ ಏನೇ ಕೆಲಸ ಇಲ್ಲ ಅಂದ್ರೂ ಬಂದು ಊರಲ್ಲೇ ಫಸ್ಟ್ ಕ್ಲಾಸ್ ಜೀವನ ಮಾಡಬಲ್ಲ. ನೇಮ್ದಿಯಾಗಿರ್ತೀನಿ, ತೊಂದರೆನೇ ಇಲ್ಲ. ನೋಡಿ ಬಂದೈತೆ ಬರೀ ನಾನು ಹಿಂಗೆ ಚೆಕ್ ಮಾಡೋದು. ಹಿಂಗೆ ನೋಡಿ ಹಿಂಗೆ ಐತಾ. ಕೆಲವು ಕಡೆ ತೊಟ್ಟಿರಲ್ಲ, ಮೂರೇ ತೊಟ್ಟಿರ್ತವೆ, ಅವೆಲ್ಲ ಓಡಲ್ಲ ಸಂತೆಲಿ. ನೋಡಿ ಹಿಂಗೆ ಫೋಟೋ ಕಳಿಸ್ಕೊತೀನಿ. ಕರುಗಳಲ್ಲೂ ಒಂದೊಂದು ಹುಟ್ಬೇಕಾರಲ್ಲೇ 3 ತೊಟ್ಟು ಬಂದಿರ್ತವೆ ನೋಡಿ. ಅಲ್ಗಳೆಲ್ಲ ಅಲ್ಲೇ ವೀಡಿಯೋದಲ್ಲಿ ತೋರಿಸ್ತೀನಿ. ನೀನು ಹೋಗೋ ರಿಸ್ಕೇ ಇಲ್ಲ, ಎಲ್ಲ ಮೊಬೈಲ್ ಡೀಲ್ ಆಗೋಯ್ತದೆ. ಮೊಬೈಲ್ ಡೀಲ್ ಆಗ್ತವೆ, ಯಾ ಮಾರ್ಬಿಟ್ರೆ ಎಲ್ಲ ಒಳಗೆ ಹೋಯ್ತವೆ ನಮಗೆ. ಈಗ ಹೆಣ್ಣು ತೋರಿಸಿರೋದೊಂದು ಆಮೇಲೆ ಮದುವೆ ಒಂದು ಮಾಡ್ತಾರಲ್ಲ, ಅಲ್ಲಾಗಿಲ್ಲ. ಇವೆಲ್ಲ ಅಲ್ಲೇ ಕಳ್ಸೋಕೆ ಹೇಳ್ತೀನಿ. ಕಳಿಸಿದ್ಮೇಲೆ ಆಗ ಹೋಯ್ತೀನಿ. 1000 ಡೀಸೆಲ್ ಅವ್ರು ಪರವಾಗಿಲ್ಲ ಅಂತ ಹೋಯ್ತೀನಿ. ಕನ್ಫರ್ಮ್ ಆದ್ಮೇಲೆ ಹೋಯ್ತೀಯಾ? ಸುಮ್ಮನೆ ಇಲ್ಲೇ ಬಂದು ನೋಡಿ ಅಂಥವಕ್ಕೆಲ್ಲ ಹೋಗಲ್ಲ. ನನಗೆ ವೀಡಿಯೋದಲ್ಲಿ ಒಂದು 70% ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟೈತಲ್ಲ ನಿನಗೆ. ನೀನು ರಿಸ್ಕ್ ಹೇಳ ಒಂದೊಂದ್ಸತಿ ಏನಾರು ಆಗ್ಬಿಟ್ರೆ ಡೀಲ್ಗಳು ಮಾಡ್ಕೊತಾ ಇದೆಯಾ? ಯಾವ ಮಾರಿದ್ರೆ ಮನೆ ಮಠ ಕಳ್ಕೊಬೇಕಾಯ್ತದೆ. ಹಿಡಿದ್ರೆ ಸೂಪರ್, ಕೈ ಹಿಡಿದ್ರೆ. ಇಲ್ಲ ಅಂದ್ರೆ ಗೊತ್ತಿಲ್ದಾರ ಆದರೆ ಹೌದಾ ಡಮ್ಮಾರು. ಇವರು ನಮ್ಮ ಅಜ್ಜಿ. ಅಜ್ಜಿನಾ? ಅಮ್ಮ ನಮಸ್ಕಾರ. ನಮಸ್ಕಾರ. ನೋಡಿ ಇದೇ ಫುಡ್ಡು. ಯಾವ ಫುಡ್ಡು? ಇದು ಕಡಲೆ ಒಟ್ಟು, ಇದೆಲ್ಲ ಕಡಲೆ ಒಟ್ಟು. ಇದು ಅಕ್ಕಿನಪ್ಪ. ಇದು ಇದು ಗೋಧಿ ಬೂಸ, ಕಡಲೆಕಾಯಿ ಹಿಂಡಿ ಎಲ್ಲ ಐತೆ ನೋಡಿ. ಇದೆಲ್ಲ ಯಾವಾಗಿಂದ ಇದು ಕುಲದಲ್ಲಿ ಅದು ಮುಂಚೆ. ಅದಕ್ಕೆ ಮುಂಚೆ ಎಲ್ಲ ಲೈನಕ್ಕೆ. ಅದು ಯಾವುದು ಮನದು? ಅದು ಕುಲದಲ್ಲಿ ಕೇಳಿ ಯಾವ್ದು ಪೋಸ್ಟು. ಸೂಪರ್. ತಣ್ಣಗಾಯ್ತಪ್ಪ ಮನೆ ಒಳಗಡೆ. ಸೂಪರ್ ಜಮೀನಲ್ಲಿ ಇರೋದಕ್ಕೆ. ಕರೆಂಟ್ ಐತಾ? ಅದಕ್ಕೆ ಹಸುದು ಹಾಕಿದ್ದೀವಿ ನೋಡಿ ಇಲ್ಲಿ. ಸೂಪರ್. ಅಲ್ಲೂ ಏನಪ್ಪ ಪ್ರಶಸ್ತಿ ಎಲ್ಲ ನಿಮ್ಮ ಮನೇಲಿ ಐತಲ್ಲಪ್ಪ. ಏನೋ ಮಾಡಿದೆ ನಾನು. ಯಾವಾಗಿಂದ ಮನೆ ಇದು? ಅದು ಉದಯ ಕಾಮಿಡಿಲಿ ಚಾನ್ಸ್ಗೆ ಅಂತ ಅವಾಗ ಅಲ್ಲಿದ್ದ ಒಂದು 10-12 ವರ್ಷ ಆಯಿತು. 10-12 ವರ್ಷ. ಇದೆಲ್ಲ ಜೂನಿಯರ್ ಆರ್ಟಿಸ್ಟಾಗಿ ಹಾಕಿ ಮಾಡಿದ್ದು. ಇದು ಮುಕುಂದ ಮುರಾರಿ. ಇದು ಶ್ರೀಕಂಠ ಮೂವಿ ಶಿವಣ್ಣವ್ರ ಜೊತೆ. ಇದು SR ಜೊತೆ ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್. ಇದು ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ಸ್ ಜೂನಿಯರ್ ಆರ್ಟಿಸ್ಟಾಗಿ ಹೋಗಿದ್ದೆ. ಇದು ಶ್ರೀಕಂಠ ಮೂವಿ ಶಿವಣ್ಣವ್ರ ಜೊತೆ ಇರೋದು. ಇದು ಮುಕುಂದ ಮುರಾರಿ. ಈ ಫೋಟೋ ನೋಡಿದ್ದೀನಿ ತುಂಬ ಕಡೆ ನಾನು. ಈ ಫೋಟೋ ನೋಡಿದ್ದೀನಿ. ಇದು ಮುಕುಂದ ಮುರಾರಿ ಸಿನಿಮಾ ಟೈಮ್. ಇದು ವಿಟ್ರಿ ಸಿನಿಮಾ ಜೂನಿಯರ್ ಆರ್ಟಿಸ್ಟಾಗಿ ಹೋಗಿದ್ದೆ. ಅದರಲ್ಲಿ ಇದನ್ನು ನೋಡಿ, ವಿಟ್ರಿಲಿ ಜೈಲಿಗೆ ಸೈನ್ ಆಗ್ತಾ ಇರ್ತೀನಿ ನಿಂತ್ಕೊಂಡು. ವಿಟ್ರಿಲ್ಲ? ವಿಟ್ರಿಲಿ ಜೈಲಿಂದ. ಅದರಲ್ಲಿ ಕೀರ್ತಿರಾಜ್ ಸರ್ ಜೈಲಿಂದ ಆಚೆ ಬರ್ಬೇಕಾದ್ರೆ ವಿನ್ನರ್ ಆಗ್ತಾರಲ್ಲ, ಆ ಸೀನಲ್ಲಿ ಸೈನ್ ಆಗ್ತಾ ಇದ್ದೀನಿ ಅಲ್ಲಿ. ಪಪ್ಪು ಸರ್ ಅವರು ಇಲ್ಲೇ. ನೋಡಿ ಇವೆಲ್ಲ ಯಾವ ಪ್ರಶಸ್ತಿಗಳು ಅಂತೆಲ್ಲ ನೆನಪೈತೆ. ಇಷ್ಟೊಂದು ಐತಲ್ಲ ಸುಮಾರು ಅವಣ. ಅಲ್ಲ ಯಾವಾಗ ಕೊಟ್ಟಿರೋದು ಏನು ಅನ್ನೋದು ನೆನಪಿರಲ್ಲ. ತರೋದು ಅದಕ್ಕೊಂದು ಒಳ್ಳೆ ಜಾಗ ಸೇರಿಸಿ ಅದನ್ನು ಇಡೋದು. ಇದು ನಮ್ಮ ನಿರ್ಮಾಪಕರು ಕೊಟ್ಟಿರೋದು. ಇದು ನಮ್ಮ ಸಂತೋಷ್ ಸರ್ ಕುಲದಲ್ಲಿ ಕೀಳಿ ಅವ್ರು ಕೊಟ್ಟಿದ್ದ. ಚೆನ್ನಾಗಿ. ಇದು ಇದ್ಯಾವ್ದು? ಇದು ಕಾಮಿಡಿ ಕ್ರೆಡಿಟ್ ಚಾಂಪಿಯನ್ಶಿಪ್ಪಲ್ಲಿ ರನ್ನರ್ ಅಪ್. ಈ ಥರ ಕಪ್ ಕೊಟ್ರ? ಎಷ್ಟು ವರ್ಷ ಆಯ್ತು ಅದು ಬಂದು? ಅದು ಒಂದು 6 ವರ್ಷ ಆಯ್ತು, 6 ವರ್ಷ ಏನಪ್ಪ. ಇದು ಕಾಮಿಡಿ ಕಿಲಾಡಿ ಚಾಂಪಿಯನ್ಶಿಪ್, ಫಸ್ಟ್ ಚಾಂಪಿಯನ್ಶಿಪ್ದು. ಇದು ಕಾಮಿಡಿ ಸೀಸನ್ ಮಾಡಿದೆ. ಕಾಮಿಡಿ ಕಿಲಾಡಿ 3 ಸೀಸನ್ ಮಾಡಿದ್ದೀನಿ ಟೋಟಲ್. ಚಾಂಪಿಯನ್ಶಿಪ್ 2, ಕಾಮಿಡಿ ಕಿಲಾಡಿ ಸೀಸನ್ 1 ಟೋಟಲ್ 3 ಸೀಸನ್ ಮಾಡಿ. ಇದು ಕಾಮಿಡಿ ಗ್ಯಾಂಗ್ಸಲ್ಲಿ 6 ತಿಂಗಳೊಂದು ಶೋ ಮಾಡೋದು ಕಾಮಿಡಿ, ಅದರಲ್ಲಿ ವಿನ್ನರ್ ಅದೇ. ಇದು ಕಾಮಿಡಿ ಕಿಲಾಡಿ ಸೀಸನ್ 2 ಅಲ್ಲಿ ವಿನ್ನರ್ ಆಗಿದ್ದು. ಇದು ನಿಮ್ಮ ಫ್ಯಾಮಿಲಿನಾ? ನಮ್ಮ ಫ್ಯಾಮಿಲಿ. ಇವ್ರು ನಮ್ಮ ತಾಯಿ, ಇವ್ರು ನನ್ನ ಮಗಳು. ಅದು ಫೋಟೋದಲ್ಲಿರೋರು ನನ್ನ ಹೆಂಡತಿ. ಅಮ್ಮ ನಮಸ್ಕಾರ. ನಮಸ್ಕಾರ. ನಿಮ್ಮ ನಾನು ಅವ್ರ ತಾಯಿ ಅನ್ಕೊಬಿಟ್ಟೆ. ಅಜ್ಜಿನ ಅವರು? ಅಜ್ಜಿನೇ ಚೆನ್ನಾಗವ್ರಿ. ಅಮ್ಮನ ಅಪ್ಪನ ಅಮ್ಮನ?
ಅಪ್ಪನಮ್ಮ. ಇದು ಅವರು ನಮ್ಮ ತಾತ. ತಾತನಾ? ಇವ್ರು ಯಜಮಾನ್ರು. ಓಕೆ. ತಂದೆಯವರು? ತಂದೆಯವ್ರದ್ದಿಲ್ಲ ಫೋಟೋ. ಓಕೆ. ತಂದೆಯವ್ರದ್ದು ಇನ್ನೂ ಗೊಂದಲದಲ್ಲಿದೆ. ಮೇಲೇನಿದೆ? ಬನ್ನಿ. ಹಾಂ ಬೇಡ ಅಲ್ಲಿ ಏನು. ಓ ನಮ್ಮ ಗೌಡ್ರು ಅವರಿಲ್ಲೇ. ಸೂಪರ್. ನಿಮಗಿದೆ. ನಾನು ಪಕ್ಷ ಅಂತ ಅಲ್ಲ ಸರ್, ಯಾರಿವರು? ನಮ್ಮ ಫ್ರೆಂಡ್ ಅಭಿ ಅಂತ. ಹಾಂ. ತುಂಬ ಜೊತೆಯಲ್ಲಿ ಭಾಳ ಆತ್ಮೀಯ, ಸ್ವಂತ ತಮ್ಮಗಿಂತ ಹೆಚ್ಚಾಗಿ ಅವನೇ. ಸೂಪರ್. ಅಂಥದ್ದು ಎಲ್ರಿಗೂ ಒಳ್ಳೆ ಜಾಗದಲ್ಲಿ ಒಳ್ಳೆ ಸ್ಥಾನದಲ್ಲೇ ಇಟ್ಟಿರ್ತೀರ, ಇರಬೇಕು. ಇದೇನಿದು? ಇದು ಸುಮ್ಮನೆ ಮಾಡ್ಕೊಂಡಿದ್ದೆ ಸರ್, ಯಾರು ಬಂದಾಗ ಆಲ್ಟ್ ಆಗೋಕ್ಕೆ. ಓಕೆ. ಇಷ್ಟೇ ಇದು. ಸೂಪರ್. ಇಷ್ಟೇ ಏನಿಲ್ಲ. ಇದನ್ನು ಸ್ಟುಡಿಯೋ ಮಾಡ್ಕೊಳ್ಳೋಣ ಅಂತಣ್ಣ. ಇದನ್ನು ಚೆನ್ನಾಗೈತೆ. ಇದನ್ನೆಲ್ಲ ತೆಗ್ಸಿ ಹಾಂ. POP ಒಂದು ಸ್ಟುಡಿಯೋ ಥರ ಮಾಡ್ಕೊಂಡು ಸೂಪರ್. ಡೈಲಿ ಒಬ್ಬರು ಕಾಲು ತಗೊಂಡು ಕಷ್ಟ ಸುಖ ಕೇಳ್ಕೊಂಡು 3 ನಿಮಿಷ ಇವು ಮಾಡೋದು ಅಂತ. ಈ ಥರ ನೀವು ಆರ್ಜೆ ಥರ. ಹಾಂ. ಅದು ಟೇಬಲ್ ಐತೆ ನೋಡಿ, ಅದಕ್ಕೆ ಇಟ್ಕೊಂಡಿದ್ದೀನಿ ಅದನ್ನ. ಇಟ್ಕೊಂಡು ಯಾಕೆ ಗೊತ್ತಾ ಪ್ಲಾನು? ಸಿನಿಮಾ ಎಲ್ಲ ಮಾಡ್ಕೊಳ್ಳೋ ಟೈಮಲ್ಲಿ ನಿನಗೆ ಆರ್ಜೆ ಕೆಲಸ ಎಲ್ಲ ಮಾಡೋ ಟೈಮ್ ಇರ್ತದ? ಅಂದರೆ ಎಷ್ಟೆಷ್ಟೋ ಜನ ನೊಂದಿರ್ತಾರೆ, ಅವ್ರ ಕಷ್ಟ ಸುಖ ಕೇಳಿದಾಗ ಅವರಿಂದ ಒಂದಿಷ್ಟು ಜನಕ್ಕೆ ಏನೋ ಇನ್ಸ್ಪಿರೇಷನ್ ಆಗ್ಬೋದು ಅಂತ. ಕೇಳಬೇಕು ಅಂತ ನನ್ನ ಕಷ್ಟ ಸುಖ ಯಾರು ಕೇಳಿಲ್ಲ ಅಂತ. ಮನುಷ್ಯಗೆ ಬರೋದು ಯಾರಿಗೆ ಬರ್ತವೆ? ತಡೆಯೋ ಶಕ್ತಿ ಯಾರಿಗಿರುತ್ತೆ ಅಂಥವ್ರಿಗೆ ಭಗವಂತ ತಥಾಸ್ತು ಅಂತ ಕೊಡೋದು, ಇಲ್ಲ ಅಂದರೆ ಕೊಡಲ್ಲ. ದೇವರು ಇದ್ದಾನೆ ಅಷ್ಟೇ. ನಾವು ಕೆಲಸ ನಾವು ಮಾಡ್ತಾ ಇರಬೇಕು, ಫಲ ಪ್ರತಿಫಲ ಎಲ್ಲ ಭಗವಂತ. ನಾವು ಕೆಲಸದಿಂದ ಬಂದ್ಬಿಟ್ಟೆ ಈಗ. ನಾನು ಅದಕ್ಕೆ ಮೊನ್ನೆ ಕೇಳ್ಬಿಟ್ಟೆ, 2022, 2023, 2024, 2025 ಆ ಟೈಮಲ್ಲಿ ಏನಾರ ಚೈಲ್ಡ್ ಹಂಗೆ ಏನಾರ ಕೋತ್ಕೋತಿ ಏನಾರ ಮಾತಾಡಿದರೆ ಹೀರೋಗಳಿಗೆ ಆಗಿರ್ಬೋದು, ಯಾರ ರಾಜಕೀಯ ವ್ಯಕ್ತಿಗಳಿಗೆ ಆಗಿರ್ಬೋದು, ಯಾರಿಗೆ ಏನಾರ ಬಾಯಿ ತಪ್ಪಿ ಮೂಳಿಲದ ನೆಲಗೆ ಏನಾರ ಮಾತಾಡಿದರೆ ನಿಮ್ಮ ಚಾನಲ್ ಮೂಲಕ ಮತ್ತೊಮ್ಮೆ ಕ್ಷಮೆ ಕೇಳಿಬಿಡ್ತೀನಿ. ಆದರೆ ಹೊಸ ವರ್ಷದಲ್ಲಿ 2026 ಏನಾರ ನಂದು ಒಂದು ಸಣ್ಣ ತಪ್ಪು ಸಿಕ್ಕಿ ಹಾಕೊಂಡ್ರು ನೀವೇನು ಕೊಟ್ಟರು ಶಿಕ್ಷೆ ನಾನು ಅನುಭವಿಸ್ತೀನಿ, ತೊಂದರೆ ಇಲ್ಲ. ಸರಿ. ಅದೇನು ಗೊತ್ತಾ, ತಪ್ಪು ಮಾಡೋದು ಸಹಜ, ಅದನ್ನ ತಿದ್ದಿ ನಡೆಯೋನೇ ಮನುಷ್ಯ. ಇಲ್ಲ ಯಾವುದೇ ತಪ್ಪು ಆಗಿರ್ಲಿ, ಆದ್ರೆ ಮುಂದೆ ಆ ತಪ್ಪು ಆಗದೇ ರೀತಿ ನಡ್ಕೊ ಹೋಗೋದು ನಮ್ಮ. ಇಲ್ಲ, ತುಂಬ ಬದಲಾಗಿದ್ದೀವಿ.